Morning, guys. So this is the problem of statement of profit and loss. So we have completed the theoretical part of chapter 1, company final accounts. In that there are some questions I have given, as well as the format of statement of profit and loss, as well as statement of assets and liabilities. So along with notes to accounts. Okay. So here is the question for 5 marks basically. So this is basic question of statement of profit and loss. ಓಕೆ, ಇದು 5 ಮಾರ್ಕ್ಸ್ ಇರುತ್ತೆ ಯೂಶ್ವಲಿ ಈ ಥರ ಕೊಟ್ಟರೆ. ಸೊ ಇಲ್ಲಿ ಕೇಳ್ತಾ ಇರೋದು ಏನು ಹೇಳ್ತಾನೆ, ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಸ್ ಪರ್ ಪಾರ್ಟ್ 2 ಆಫ್ ರಿವೈಸ್ಡ್ ಶೆಡ್ಯೂಲ್ 6. ಸೊ ದೀಸ್ ಆರ್ ದಿ ಎಂಟ್ರೀಸ್. ಏನು ಕೇಳ್ತಾ ಇದ್ದಾನೆ ಅವನು, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಫಸ್ಟ್ ಕ್ವೆಶನಲ್ಲಿ ಚೆಕ್ ಮಾಡ್ಕೊಳ್ಳೋನು ಏನು ಕೇಳ್ತಾ ಇದ್ದಾನೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕೇಳ್ತಾ ಇದ್ದಾನ ಅಥವಾ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಮೆನ್ಷನ್ ಮಾಡಿದ್ದಾನ ಅಂತ ಹೇಳಿ. ಓಕೆ, ಸೊ ಈಗ ಹೇಳ್ತಾ ಇರೋದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನೋಟ್ಸ್ ಎಷ್ಟಿರುತ್ತೆ, ಟೋಟಲ್ 13 ನೋಟ್ಸ್ ಇರುತ್ತೆ. ಸೊ ಎಂಟ್ರೀಸ್ ಏನೇನು ಕೊಟ್ಟಿದ್ದಾನೆ, ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಇದೆ, ಅದರ್ ಇನ್ಕಮ್, ಕಾಸ್ಟ್ ಆಫ್ ಸೇಲ್ಸ್, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಸೊ ದೀಸ್ ಆರ್ ದಿ ಎಂಟ್ರೀಸ್. ಸೊ ಫಸ್ಟ್ ಏನು ಮಾಡ್ಸ್ಕೊಂತೀರಾ, ಸೊ ಸ್ಟೇಟ್ಮೆಂಟ್ ಹಾಕೊಂಬಿಡಿ ಫಾರ್ಮ್ಯಾಟ್. ಸೊ ಅದಕ್ಕೆ ಹೆಡ್ಡಿಂಗ್ ಬರ್ಕೊಳ್ಳಿ, ಸ್ಟೇಟ್ಮೆಂಟ್ ಆಫ್ profit and loss for the year ending. So ಇಲ್ಲಿ ಮೆನ್ಷನ್ ಮಾಡಿಲ್ಲ ಇಯರ್, ಜಸ್ಟ್ ಫಾರ್ ದಿ ಇಯರ್ ಎಂಡಿಂಗ್ ಅಷ್ಟು ಮಾತ್ರ ಬರ್ಕೊಳ್ಳಿ. ದ ಫಾರ್ಮ್ಯಾಟ್, ಪರ್ಟಿಕ್ಯುಲರ್ಸ್, ಕಾಲಮ್, ನೆಕ್ಸ್ಟ್ notes column, next amount column and total. Particulars, notes, amount and total. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ಮ್ಯಾಟ್ ಏನಿದೆ, ಫಸ್ಟ್ ಹೆಡ್ ರೋಮನ್ ನಂಬರ್ 1 ಕಂಟಿನ್ಯೂಯಿಂಗ್ ಆಪರೇಷನ್ಸ್ ಇರುತ್ತೆ, ಹೌದಲ್ವಾ. ಅದರಲ್ಲಿ ಫಸ್ಟ್ 1 and 2 ಆರ್ ಇನ್ಕಮ್ ಎಂಟ್ರೀಸ್, ದೆನ್ ಆಫ್ಟರ್ ದಟ್ ಎಕ್ಸ್ಪೆನ್ಸಸ್ ತಗೋಬೇಕು. ಸೊ ಫಸ್ಟ್ ಬರ್ಕೊಂಬಿಡಿ ನೋಟ್ ನಂಬರ್, ರೋಮನ್ ನಂಬರ್ 1ನಲ್ಲಿ ಕಂಟಿನ್ಯೂಯಿಂಗ್ ಆಪರೇಷನ್ಸ್ ಹೆಡ್, ಕಂಟಿನ್ಯೂಯಿಂಗ್ ಆಪರೇಷನ್ಸ್. ಸೊ ಕಂಟಿನ್ಯೂಯಿಂಗ್ ಆಪರೇಷನ್ಸಲ್ಲಿ ಫಸ್ಟ್ 1 ಬರುತ್ತೆ, ಯಾವುದು, ರೆವಿನ್ಯೂ ಫ್ರಮ್ ಆಪರೇಷನ್ಸ್. ರೆವಿನ್ಯೂ ಫ್ರಮ್ ಆಪರೇಷನ್ಸ್. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಕೊಟ್ಟಿದ್ದಾನಲ್ವಾ, ಇದರಲ್ಲಿ ಫಸ್ಟ್ ಎಂಟ್ರಿ 20 lakhs. ಸೊ ದಿಸ್ ಈಸ್ ನೋಟ್ ನಂಬರ್ 1. ಸೊ ಫಸ್ಟ್ ಎಂಟ್ರಿ ಔಟರ್ ಕಾಲಮಲ್ಲಿ ತಗೊಂಡ್ಬಿಡಿ, ಟೋಟಲ್ ಅಮೌಂಟ್ 20 lakhs. ನೆಕ್ಸ್ಟ್ ರೋಮನ್ ನಂಬರ್ 2 ಯಾವುದು, ಸಾರಿ ನೋಟ್ ನಂಬರ್ 2 ಯಾವುದು ಬರುತ್ತೆ ಇದರಲ್ಲಿ, ಅದರ್ ಇನ್ಕಮ್. Other income. So what is the other income? 2 lakhs. 2 lakhs. So these two are income entries. So add ಮಾಡ್ಕೊಳ್ಳಿ, 20 plus 2, 22 lakhs. Total income 22 lakhs. Simple, right? Next, less what? Expenses. ಥರ್ಡ್ ಪಾಯಿಂಟ್ ಎಕ್ಸ್ಪೆನ್ಸಸ್. ಸೊ ಇದರಲ್ಲಿ ಏನೇನು ಬರುತ್ತೆ ಎಂಟ್ರೀಸ್, ನೋಟ್ ನಂಬರ್ 3, 4, 5, 6, 7, 8, 9 ಅಪ್ ಟು 9 ನೋಟ್ಸ್, ಹೌದಾ. 3 ಇಂದ 9 ನೋಟ್ಸ್ ಬರ್ಕೋಬೇಕು ಎಂಟ್ರಿ. ಸೊ ಫಸ್ಟ್ ಯಾವ್ದು ಬರುತ್ತೆ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, ದೆನ್ ಆಫ್ಟರ್ ದಟ್ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ದೆನ್ ಚೇಂಜ್ ಇನ್ ಇನ್ವೆಂಟರೀಸ್, ದೆನ್ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್, ಆಫ್ಟರ್ ದಟ್ ಫಿನಾನ್ಸ್ ಕಾಸ್ಟ್, ಡಿಪ್ರಿಸಿಯೇಷನ್, ಲಾಸ್ಟಲ್ಲಿ ಅದರ್ ಎಕ್ಸ್ಪೆನ್ಸಸ್ ತಗೋತೀವಿ, ಹೌದಾ. ಬಟ್ ಕ್ವೆಶನಲ್ಲಿ ಆ ಎಂಟ್ರೀಸ್ ಎಲ್ಲ ಕೊಟ್ಟಿದ್ದಾನ ಇಲ್ಲ ನೋಡ್ಕೊಳ್ಳಿ. ಇನ್ ಕೇಸ್ ಕೊಟ್ಟಿಲ್ಲ ಅಂತಂದರೆ ಎಂಟ್ರಿ ಏನು ತಗೋಬೇಡಿ, ಕೊಟ್ಟಿರೋ ಎಂಟ್ರಿ ಮಾತ್ರ ತಗೊಳ್ಳಿ ಅಷ್ಟೇ, ಕೊಟ್ಟಿರೋ ಹೆಡ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನೋಡಿ, ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಕಂಪ್ಲೀಟ್ ಆಯಿತು, ಅದರ್ ಇನ್ಕಮ್ ಬರೆದಿದ್ದೀವಿ,
ಸೊ ಕಾಸ್ಟ್ ಆಫ್ ಸೇಲ್ಸ್ ಕೊಟ್ಟಿದ್ದಾನೆ. ಸೊ ಕಾಸ್ಟ್ ಆಫ್ ಸೇಲ್ಸ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಮಟೀರಿಯಲ್ಸ್ consumed. Cost of materials consumed. So cost of materials consumed note number is 3. Okay, cost of materials consumed note number is 3. So cost of materials consumed ಬದಲು ಏನಂತ ಕೊಟ್ಟಿದ್ದಾನೆ ನಾನು, ಕಾಸ್ಟ್ ಆಫ್ ಸೇಲ್ಸ್ ಕೊಟ್ಟಿದ್ದಾನೆ. ಸೊ ಆ ಎಂಟ್ರಿ ತಗೊಳ್ಳಿ 15 lakhs. ಎಕ್ಸ್ಪೆನ್ಸಸ್ ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ ಫಸ್ಟ್ ಒಂದು ಎಂಟ್ರಿಗೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಸೊ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ ಯಾವುದು, ಆಸ್ ಪರ್ ದಿ ಫಾರ್ಮ್ಯಾಟ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 6 ಹೌದಾ. ಸೊ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಥವಾ ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಅಂತಲೂ ಕರೀತಾರೆ. ಸೊ ದಿಸ್ ಈಸ್ ನೋಟ್ ನಂಬರ್ 6, ಸಾರಿ ದಿಸ್ ಈಸ್ ನೋಟ್ ನಂಬರ್ 6, ದಿಸ್ ಇಸ್ ನಾಟ್ ನೋಟ್ ನಂಬರ್ 4. ಸೊ ಹಾಗಾಗಿ ನಾವು 6 ಬರ್ಕೊಳ್ಳಿ ಇದಕ್ಕೆ. ಸೊ ಎಷ್ಟಿದೆ ಅದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ 3,20,000. ಸೊ ಟೋಟಲ್ 15 lakhs plus 3,20,000 is 18,20,000. So total is 22 lakhs. Income and expenses is 18,20,000. So less total income ಮೈನಸ್ ಎಕ್ಸ್ಪೆನ್ಸಸ್. ಇನ್ಕಮ್ನಲ್ಲಿ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿಕೊಳ್ಳಿ. ಸೊ ಎಷ್ಟಾಗುತ್ತೆ ಬ್ಯಾಲೆನ್ಸ್, ಸೊ 3,80,000. ಸೊ ವಾಟ್ ಈಸ್ ದಿಸ್ ಪ್ರಾಫಿಟ್? ಯು ಕ್ಯಾನ್ ರೈಟ್ ದಿಸ್ ಆಸ್ ಡೈರೆಕ್ಟ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಓಕೆ, ಸೊ ಡೈರೆಕ್ಟಾಗಿ ಇದನ್ನು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರ್ಕೊಂಬಿಡಿ. ಏನಕ್ಕೆ ಅಂದರೆ ಯೂಶ್ವಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಯಾವಾಗ ಬರುತ್ತೆ, ಆಫ್ಟರ್ ಎಕ್ಸೆಪ್ಷನಲ್ ಐಟಮ್ಸ್, ಆಫ್ಟರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಬಟ್ ಈ ಕ್ವೆಶನಲ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಮತ್ತು ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಕೊಟ್ಟಿಲ್ಲ, ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಈ ಅಮೌಂಟ್ನೇ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ದ ನೆಕ್ಸ್ಟ್ ಈಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆಲ್ವೇಸ್ ಡಿಡಕ್ಟೆಡ್ ಫ್ರಮ್ ಪ್ರಾಫಿಟ್. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ ಏನು, ನೋಟ್ ನಂಬರ್ 12. ಎಷ್ಟಿದೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ 1,80,000. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆಲ್ವೇಸ್ ಡಿಡಕ್ಟೆಡ್. ಸೊ 3,80,000ನಲ್ಲಿ 1,80,000 ಲೆಸ್ ಮಾಡಿದರೆ ರಿಮೈನಿಂಗ್ ಬ್ಯಾಲೆನ್ಸ್ ಈಸ್ 2 lakh. ಸೊ ವಾಟ್ ಈಸ್ ದಿಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್? This is profit after tax. Over. So guys, this is for 5 marks. ಹಾಗಾಗಿ ಅವನು ಸಿಂಪಲ್ ಎಂಟ್ರೀಸ್ ಕೊಟ್ಟಿದ್ದಾನೆ. ಇದು 5 marks ಕೇಳ್ತಾನೆ. 5 marks ಇದ್ದರೆ ಈ ಥರ ಇರುತ್ತೆ ನಿಮಗೆ ಕ್ವೆಶ್ಚನ್. ಸಿಂಪಲ್ ಆಗಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಅದರ್ ಇನ್ಕಮ್, ದೆನ್ ಆಫ್ಟರ್ ದಟ್ ರಿಮೈನಿಂಗ್ 3 are expenses, ಕಾಸ್ಟ್ ಆಫ್ ಸೇಲ್ಸ್, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್, ನೆಕ್ಸ್ಟ್ ಒನ್ ಇಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಓಕೆ, ಸೊ ಅದಕ್ಕೆ ರೆಸ್ಪೆಕ್ಟಿವ್ ಹೆಡ್ ಎಂಟ್ರಿ ಹಾಕಿ, ಎಂಟ್ರಿ ಬರೆದ ಮೇಲೆ ರೆಸ್ಪೆಕ್ಟಿವ್ ಹೆಡ್ ಯಾವುದಿದೆ, ಹೆಡ್ ನಂಬರ್ ಯಾವುದಿದೆ ಅದು ಕಂಪಲ್ಸರಿ ಹಾಕಬೇಕು. ಓಕೆ, ನಾನು ಅದಕ್ಕೆ ಹೇಳ್ತಾ ಇದ್ದೆ ನಿಮಗೆ ಕಂಪಲ್ಸರಿ ಪ್ರತಿಯೊಂದು ನೋಟ್ಸ್ ಕೂಡ ಗೊತ್ತಿರಬೇಕು ನಿಮಗೆ. ನೋಟ್ ನಂಬರ್ 1 ಯಾವುದು, ನೋಟ್ ನಂಬರ್ 2 ಯಾವುದು, ನೋಟ್ ನಂಬರ್ 3, 4, 5, 6 ಅಪ್ ಟು ನೋಟ್ ನಂಬರ್ 13 ಇನ್ ಕೇಸ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್, ಅಂಡ್ ಅಪ್ ಟು ನೋಟ್ ನಂಬರ್ 26 ಇನ್ ಕೇಸ್ ಆಫ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಸೊ ದಿಸ್ ಇಸ್ ಫಾರ್ 5 marks. 5. ಸೊ ಅಂಡ್ ಇನ್ನೊಂದು, ಯೂಶ್ವಲಿ 5 marks ಕೇಳಿದಾಗ ಸ್ಟೇಟ್ಮೆಂಟ್ ಅಷ್ಟೇ ನೀವು ಡ್ರಾ ಮಾಡಿದರೆ ಸಾಕು, ಸ್ಟೇಟ್ಮೆಂಟಲ್ಲಿ ಎಂಟ್ರೀಸ್ ಮಾಡಿದರೆ ಸಾಕು. ನೋಟ್ಸ್ ಟು ಅಕೌಂಟ್ಸ್ ಪ್ರಿಪೇರ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ಇದಕ್ಕೆ ನೋಟ್ಸ್ ಟು ಅಕೌಂಟ್ಸ್ ಪ್ರಿಪೇರ್ ಮಾಡೋ ನೆಸೆಸಿಟಿ ಇಲ್ಲ. 15 marks ಕೇಳಿದರೆ ಮಾತ್ರ ಸ್ಟೇಟ್ಮೆಂಟ್ ಜೊತೆಗೆ ನೋಟ್ಸ್ ಟು ಅಕೌಂಟ್ಸ್ ಕೂಡ ಎಂಟ್ರಿ ತೋರಿಸ್ಬೇಕು. ಓಕೆ, ಸೊ ಅದು 15 marks ಪ್ರಾಬ್ಲಮ್ ಮಾಡಬೇಕಾದ್ರೆ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕಂತೇಳಿ. ಸೊ 5 marksಗೆ ಇಷ್ಟು ಡೈರೆಕ್ಟಾಗಿ ಎಂಟ್ರಿ ತೊಗೊಂಡ್ಬಿಟ್ರೆ ಸಾಕು. ಓಕೆ, ಅದು ಇಂಡಿವಿಜುವಲ್ ಹೆಡ್ಡಲ್ಲಿ ರೆಸ್ಪೆಕ್ಟಿವ್ ಎಂಟ್ರಿ ಯಾವಾಗ ಬರುತ್ತೆ ಆ ಎಂಟ್ರಿನ ವಿತ್ ನೋಟ್ ನಂಬರ್ ಎಂಟ್ರಿ ತೋರಿಸಬೇಕು. ರೆಸ್ಪೆಕ್ಟಿವ್ ನೋಟ್ ನಂಬರ್ ಯಾವುದಿದೆ ಆ ನೋಟ್ ನಂಬರ್ ಅದರ ಅಪೋಸಿಟಲ್ಲಿ ಎಂಟ್ರಿ ತೋರಿಸಬೇಕು. ಸೊ ದಿಸ್ ಇಸ್ ಫಾರ್ 5 marks. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ 15 marks ಪ್ರಾಬ್ಲಮ್ ಮಾಡಿ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು.